ಡೈಲಿ ಎಷ್ಟು ಅವರ್ ಆಟೋ ಓಡಿಸ್ತೀರಾ ಒಂದು ದಿವಸಕ್ಕೆ ಲೆಕ್ಕ ಹಾಕೋದಾದ್ರೆ? ಸರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಆಟೋ ಎತ್ತುತ್ತೀರಾ? ಪಬ್ಲಿಕ್ ಕಡೆಯಿಂದ ನಿಮ್ಮ ಮೇಲೆ ಒಂದು ಆರೋಪಗಳಿದೆ, ಏನಂತಂದ್ರೆ ಸರಿಯಾಗಿ ಮೀಟರ್ ಹಾಕೊಂಡು ಓಡಿಸಲ್ಲ, ಇಲ್ಲೇ ಹತ್ರ ಇರೋದಕ್ಕೆಲ್ಲ ಜಾಸ್ತಿ ಅಮೌಂಟ್ ಅನ್ನ ಕೇಳ್ತಾರೆ. ತಮಿಳ್ನಾಡಲ್ಲಿ ಹೇಳ್ತಾರಾ, ಆಂಧ್ರದಲ್ಲಿ ಹೇಳ್ತಾರಾ, ಅಲ್ಲಿ ಯಾರಿಗೂ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ. ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಸಂಪಾದನೆ ಮಾಡ್ಬೋದು ಒಂದು ದಿವಸಕ್ಕೆ? ಅಲ್ಲಿಂದ ಬರ್ಬೇಕಾದ್ರೆ ಒಂದ್ ಜಾಗ ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಹೋಗಿ ಊಟ ತಗೊಂಡ್ ಹಂಗೆ ಬಂದ್ಬಿಡಿ ಸರ್, ಮನೇಲಿ ಯಾರು ಇಲ್ಲ, ನಾನು ಊಟ ಮಾಡ್ಕೊಂಡು ಹಂಗೆ ಓಡ್ಬಿಡ್ತೀನಿ, ನಿಮಿಷ ವೆಯ್ಟ್. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನ ಅವ್ರು ಒಳ್ಳೆ ರೀತಿ ಬಳಸ್ಕೊಂಡೆ. ಆಟೋ ಡ್ರೈವರ್ ನಿಭಾಯಿಸ್ಬೇಕು ಅಂದ್ರೆ ಒಬ್ಬೊಬ್ಬ ಆಟೋ ಡ್ರೈವರ್ ಹಿಂದೆನೂ ಒಂದೊಂದು ಸ್ಟೋರಿ ಇರುತ್ತೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇಂದ ಏನಾದ್ರು ತೊಂದರೆ ಆಗ್ತಿತ್ತಾ ಸರ್? ಮಾಡ್ಬೇಕು. ಅಯ್ಯೋ ಅಪ್ಪ ಅದನ್ನ ಮಾಡ್ಲೇಬೇಕು ಸರ್, ಇಲ್ಲ ಅಂದ್ರೆ ಅದಕ್ಕೆ ಇದು ಸಿಕ್ಕಲ್ಲ, ಮುಕ್ತಿ ಸಿಕ್ಕಲ್ಲ. ಸರ್ ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ಹೇಳಿ ಸರ್. ಸರ್ ತಮ್ಮ ಹೆಸರು ಏನು ಅಂತ ತಿಳ್ಕೊಬೋದು? ರಾಜು ನಾಯಕ್ ಅಂತ. ರಾಜು ನಾಯಕ್ ಸರ್, ಎಷ್ಟು ವರ್ಷದಿಂದ ನೀವು ಆಟೋ ರನ್ ಮಾಡ್ತಾ ಇದ್ದೀರಾ ಸರ್? ಎಷ್ಟು ವರ್ಷದಿಂದ? ನಾನೀಗ ಒಂದು 5 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಫಸ್ಟ್ ಕಾರ್ ಓಡಿಸ್ತಾ ಇದ್ದೆ. ಇವಾಗ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ, ಕಾಲ್ ಆಗಲ್ಲ, ಅದಕ್ಕೆ ಈಗ ಆಟೋ ಓಡಿಸ್ತಾ. ಸರ್ ಆಕ್ಸಿಡೆಂಟ್ ಅಂತಂದ್ರಲ್ಲ, ಅದು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ ಡ್ರೈವಿಂಗ್ ಆಕ್ಸಿಡೆಂಟ್ ಅಂದ್ರೆ ಅದು ಫುಲ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಪರವಾಗಿಲ್ವಾ? ಇಲ್ಲ ಸರ್, ನನ್ ಫುಲ್ ಪ್ರಾಬ್ಲಮ್ ಇದೆ ಆಲ್ರೆಡಿ, ಊದ್ಕೊಂಡಿದೆ. ಓಕೆ ಸರ್, ಓಕೆ ಆಯ್ತು, ಆಗಲ್ಲ, ಅದಕ್ಕೆ ಆಟೋ ರನ್ ಮಾಡ್ತಾ ಇದ್ರೆ. ಸರ್ ನಿಮ್ದು ಸ್ವಂತ ಯಾವ ಊರು ಸರ್? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬನಶಂಕರಿ. ಬೆಂಗಳೂರೇನೆ ಸ್ವಂತ ಊರು? ಬೆಂಗಳೂರು. ನಮ್ಮ ತಂದೆ ತಾಯಿ ಊರು ಬೇರೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬನಶಂಕರಿ. ಅಂದ್ರೆ ಇರೋದಕ್ಕೆ ಮನೆಗೇನೆ ಎಲ್ಲ ಇದೆ ಸರ್? ಇದೇ ಬಾಡಿಗೆ ಮನೇನೆ ಇದೆ. ಬಾಡಿಗೆ ಮನೆನಾ? ಸ್ವಂತ ಮನೆ ಸ್ವಂತ ಮನೆ ಮಾಡ್ಕೊಳಕ್ ಆಗಿಲ್ಲ. ನಿಮ್ಮ ತಂದೆ ತಾಯಿ ಅಪ್ಪ ಮಾಡ್ಕೊಳ್ಳಿ ಸರ್ ಹತ್ರ ಯಾರು, ಅಂದ್ರೆ ಊರ್ ಕಡೆ ಎಲ್ಲ ಸ್ವಲ್ಪ ಜಾಗ ಇದೆ, ಇಲ್ಲಿ ಮಾಡ್ಕೊಳಕ್ ಆಗಿಲ್ಲ. ಸರ್ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತ ನಿಮಗೆ ಗೊತ್ತಿರ್ಬೋದು. ರ್ಯಾಪಿಡೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು. ಈಗ ರೀಸೆಂಟ್ ಆಗಿ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಏನಾದ್ರು ತೊಂದರೆ ಆಗ್ತಿತ್ತಾ ಸರ್? ಸರ್ ತುಂಬಾನೇ ಆಗ್ತಾ ಇತ್ತು ನೋಡಿ. ಇವಾಗ ಜನ ಏನ್ ಮಾಡ್ತಾರೆ ಅಂದ್ರೆ ಎರಡು ಬುಕ್ ಮಾಡ್ತಾರೆ. ಒಂದು ಯಾವ ಗಾಡಿ ಅವೈಲೇಬಲ್ ಇದೆ, ರ್ಯಾಪಿಡೋ ಇದೆಯಾ, ನಮ್ಮ ಹತ್ರ ಇದೆಯಾ, ಊಬರ್ ಇದೆ, ಯಾವ್ದು ಹತ್ರ ಇದೆ ಅಂತ ಬುಕ್ ಮಾಡ್ತಾರೆ. ಬುಕ್ ಮಾಡಿ ಆಮೇಲೆ ಒಬ್ಬೊಬ್ರೆ ಓಡಾಡ್ತಾರೆ ಅಂತಂದ್ರೆ 2 ವೀಲರ್ ಬುಕ್ ಮಾಡ್ತಾರೆ. ನಾವು ಹತ್ರ ಹೋದಾಗ ಬುಕ್ ಮಾಡಿರ್ತಾರೆ, ನಾವು ಹತ್ರ ಹೋದಾಗ ಇನ್ನೇನ್ ಅವ್ರು ನಮ್ಮನ್ನ ನೋಡ್ಬೇಕು, ನಾವು ಅವ್ರ ಪಿಕಪ್ ಮಾಡ್ಬೇಕು, ಆ ಟೈಮಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಅರ್ಥ ಆಯ್ತಾ ಸರ್? ಆತರ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, ಇದು 2 ವೀಲರ್ ಅಲ್ಲಿ ಬರ್ತಾರೆ. 2 ವೀಲರ್ ಬಂದು ಅವ್ರು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಜಾಸ್ತಿ ಲೇಡೀಸ್ ಸರ್ ತುಂಬಾ, ನಮ್ಗೆ ಅವರಿಂದನೇ ಸಂಪಾದನೆ. ನಮ್ಗೆ ಲೇಡೀಸ್ ಅವರಿಂದ ಸಂಪಾದನೆ ಜಾಸ್ತಿ. ಜೆಂಟ್ಸ್ ಎಲ್ಲ ಯಾರು ಓಡಾಡಲ್ಲ, ಅವ್ರ ಅರ್ಜೆಂಟ್ ಕಷ್ಟನ ಸುಖನ ಏನೋ ಒಂದು ಮಾಡ್ಕೊಂಡು ಓಡಾಡ್ತಾರೆ. ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಅಂಥವ್ರು ಈಗ ಏನ್ ಮಾಡ್ತಾರೆ ಅಂತಂದ್ರೆ, 3 ಬುಕ್ ಮಾಡ್ಕೊಂಡು ಹತ್ರಕ್ಕೆ ಹೋದಾಗ ಕ್ಯಾನ್ಸಲ್ ಮಾಡಿ ಯಾವ್ದು ಹತ್ರ ಇದೆಯೋ ಅದನ್ನ ಪಕ್ಕ OTP ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಇಷ್ಟು ದಿವಸ ನಿಮ್ಗೆ ಬೈಕ್ ಟ್ಯಾಕ್ಸಿ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳ್ತೀರಾ? ತುಂಬಾ ಸ್ವಲ್ಪ ಅಂತಲ್ಲ ಸರ್, ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು. ತುಂಬಾ ಸರ್. ಆಲ್ಮೋಸ್ಟ್ ಲೇಡೀಸ್ ಕಸ್ಟಮರ್ ಎಲ್ಲ ಬೈಕ್ ಟ್ಯಾಕ್ಸಿಗೆ ಹೋಗ್ಬಿಟ್ಟಿದ್ರು. ಈಗ ಆಲ್ರೆಡಿ ಸ್ಟೂಡೆಂಟ್ಸ್, ಈಗ ನೋಡಿ ಲೇಡೀಸ್ ಅಂದ್ರೆ ಆತರ ಅಲ್ಲ, ಸ್ಟೂಡೆಂಟ್ಸ್ಗಳೇ ಕಾಲೇಜ್ಗೆ ಹೋಗೋ ಮಕ್ಕಳುಗಳು ಇವು ಎಲ್ಲ ಏನ್ ಮಾಡ್ತಾರೆ, ಅರ್ಜೆಂಟ್ ಹೋಗ್ಬೇಕು ಆತರ ಇದ್ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನ ಒಳ್ಳೇದಾಯ್ತು, ಇವ್ರು ಕ್ಯಾನ್ಸಲ್ ಮಾಡಿರೋದು ತುಂಬಾ ಒಳ್ಳೇದಾಯ್ತು. ಏನಕ್ಕಂದ್ರೆ ನಮ್ಮ ಮುಂದೆನೆ ಬರ್ತಾರೆ, ನಮ್ಮ ಹತ್ರ ಇದ್ ಮಾಡ್ಕೊಂತಾರೆ. ಅವ್ರು ಈಗ ನಾವು ಎಷ್ಟು ತಗೊಳ್ತೀವೋ, ಏನ್ ತೋರಿಸ್ತೋ ಅದು ತಗೊಳ್ತೀವಿ, ಅವ್ರು ಎಷ್ಟು ತಗೊಳ್ತಾರ ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ಪ್ರೊಸೀಜರ್ಸ್ ಏನಂದ್ರೆ, ದಯವಿಟ್ಟು ಅವ್ರು ಮಾಡಿದ್ದು ತುಂಬಾ ಒಳ್ಳೇದು ಅಂತ ಹೇಳ್ತಿದ್ರ. ದಯವಿಟ್ಟು ಒಳ್ಳೇದು. ನಾವು ಈಗ ನೋಡಿ, ಗ್ಯಾಸ್ ಹಾಕ್ಸ್ಬೇಕು, ಮನೆ ಕೊಡ್ಬೇಕು, ಆಟೋ ಫೈನಾನ್ಸ್ ಕಟ್ಬೇಕು, ಏನಾದ್ರು 1 ವಾರ 1 ದಿವಸ ಒಂದು ಇದು ಕಟ್ಟಿಲ್ಲ ಅಂದ್ರೆ ಸೀಸರ್ಗಳು ಬರ್ತಾರೆ, ಅವ್ರಿಗೆ ಇದ್ ಮಾಡ್ಕೊಂಡ್ಬೇಕು. ಇಲ್ಲಿ ಪರವಾಗಿಲ್ಲ. ಆತರ ಇರ್ಬೇಕಾದ್ರೆ ನಾವೆಲ್ಲಾನು ನಿಭಾಯಿಸ್ಬೇಕು. ನೋಡಿ, ನಾನು ಹೊರಗಡೆ ಬಂದು ತಿಂತಾ ಇದ್ದೀನಿ, ನೀವು ನೋಡಿದ್ರೆ ಹೊರಗಡೆ ಬಂದು ತಿಂತಾ ಇರ್ತದೆ ಅಲ್ವಾ, ಎಷ್ಟು ಕಷ್ಟ ಇರುತ್ತೆ. ಅದೆಲ್ಲ ಒಬ್ಬ ಆಟೋ ಡ್ರೈವರ್ ನಿಭಾಯಿಸ್ಬೇಕು ಅಂದ್ರೆ ಒಬ್ಬೊಬ್ಬ ಆಟೋ ಡ್ರೈವರ್ ಹಿಂದೆನೂ ಒಂದೊಂದು ಸ್ಟೋರಿ ಇರುತ್ತೆ. ಅದನ್ನ ಯೋಚನೆ ಮಾಡಿ. ಮಕ್ಕಳಿಗೂ ನೋಡ್ಕೊಬೇಕು, ಮನೇನು ನೋಡ್ಕೊಬೇಕು, ತಂದೆ ತಾಯಿ ಏನಾರ ಅಂದ್ರೆ ಅನ್ಸ್ಕೋಬೇಕು, ಹೆಂಡತಿ ಏನಾದ್ರು ಅನ್ಸ್ಕೋಬೇಕು, ಎಲ್ಲ ಮಾಡ್ಬೇಕು. ಎಲ್ಲ ಮಾಡ್ಕೊಂಡು ನಾವು ಅದನ್ನೆಲ್ಲ ನಿಭಾಯಿಸ್ಕೊಂಡು ಈ ಬಿಸಿಲು ಗಾಳಿ ಮಳೆ ಎಲ್ಲಾ ನೋಡ್ಕೊಂಡು ನಾವು ಡ್ಯೂಟಿ ಮಾಡ್ತೀವಿ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಸುಳ್ಳು ಹೇಳಲ್ಲ. ಬಿಜೆಪಿ ಒಳ್ಳೇದೇ, ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನ ಅವ್ರು ಒಳ್ಳೆ ರೀತಿ ಬಳಸ್ಕೊಂಡೆ.
ಅವ್ರು ಬಳಸ್ಕೊಂಡ್ರೆ ಜನ ತುಂಬಾ ಒಳ್ಳೇದ್ ಮಾಡ್ತಾರೆ. ಇವ್ರು ಮಾತೆತ್ತಿದ್ರೆ ಅವ್ರು ಯಾರೋ ಇನ್ನೊಬ್ಬನ್ ಸಿಗುತ್ತೆ, ಇನ್ನೊಬ್ಬನ್ ಸಿಕ್ಕಲ್ಲ. 2,000 ನಮ್ಮ ಹತ್ರ ಇಟ್ಕೊಂಡು 2,000 ಹೆಣ್ಮಕ್ಳು ಕೊಡ್ತಾರೆ. ಎಷ್ಟೋ ಜನಕ್ಕೆ ಬಂದೇ ಇಲ್ಲ. ಬಂದೇ ಇಲ್ಲ. ಏನ್ ಮಾಡೋದು ಸರ್ ಹೇಳಿ, ಏನ್ ಮಾಡೋದು? ಬಂದೇ ಇಲ್ಲ. ಹೋಗಿ ಕೇಳಕ್ ಹೋದ್ರೆ ಪೋಸ್ಟ್ ಆಫೀಸಲ್ಲಿ ಮರ್ಯಾದೆ ಇದೆಯಾ ಹೇಳಿ? ವಯಸ್ಸಾದ್ರಿಗೆ ಮರ್ಯಾದೆ ಇದೆಯಾ? ಅದು ಬಿಡಿ, ಬಸ್ ಸ್ಟ್ಯಾಂಡ್ ಅಲ್ಲಿ ನೀವ್ ಬಸ್ಸಲ್ಲಿ ಹತ್ತಾರೆ ಪಾಪ ಹೆಣ್ಮಕ್ಳು, ಅವ್ರಿಗೆ ಮರ್ಯಾದೆ ಇದೆಯಾ? ಕಂಡಕ್ಟರ್ ಹೆಂಗ್ ಬೈತಾನಂಗ್ ಬೈಸ್ಕೋಬೇಕು. ಡ್ರೈವರ್ ಇಳಿಯಾಮ ಕೆಳಗಡೆ ಇನ್ನೊಂದ್ ಬಸ್ ಹೋಗು, ನೀವೇನ್ ಕಾಸು ಕೊಟ್ಬಿಡ್ತೀರಾ ಅಂತ ಅಂದ್ರೆ ಅದು ಅನ್ಸ್ಕೋಬೇಕು. ಸತ್ಯನ ಸುಳ್ಳ ಸರ್? ನಿಜ. ಹಂಗೆಲ್ಲ ಅನ್ಸ್ಕೊಂಡು ಹೆಣ್ಮಕ್ಳುಗಳು ಜೀವನ ಮಾಡ್ಬೇಕು. ಅದಕ್ಕೆಲ್ಲ ಏನಕ್ ಬೇಕಾಗಿತ್ತು? ಮೊದ್ಲ ತರ ಹೇಗಿತ್ತು ಹಾಗೆ ಮಾಡ್ಬೋದಾಗಿತ್ತು. ಇದೆಲ್ಲ ಏನಿಲ್ಲ. ಅಂದ್ರೆ ಸರ್, ಈಗ ಒಟ್ಟಾರೆ ಹೇಳೋದಾದ್ರೆ ನಾನು ಕೂಡ ಇದಕ್ಕಿಂತ ಮುಂಚೆ ಸ್ವಲ್ಪ ಬೈಕ್ ಟ್ಯಾಕ್ಸಿ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ನಿಮ್ಮಲ್ಲಿ ಓಪನ್ ಆಗಿ ಹೇಳ್ಬಿಡ್ತೀನಿ. ನಾನು ಇದಕ್ಕಿಂತ ಫುಡ್ ಡೆಲಿವರಿ ಮಾಡೋದಕ್ಕಿಂತ ಮುಂಚೆ ಬೈಕ್ ಟ್ಯಾಕ್ಸಿ ಫುಡ್ ಡೆಲಿವರಿ ಮಾಡಿ ಸರ್. ಆದ್ರೆ 12 ಗಂಟೆ 1 ಗಂಟೆವರೆಗೂ ನೀವು ಎಷ್ಟೋ ಜನಕ್ಕೆ ಊಟ ಇಲ್ದವ್ರಿಗೆ ಊಟ ಕೊಡ್ತೀರಾ. ನಾವು ಸರಿಯಾದ ಟೈಮಲ್ಲಿ ಊಟ ಮಾಡಕ್ ಆಗದೆ ಹೋದ್ರು ಅವ್ರಿಗೆ ಊಟ ಕೊಡ್ತೀವಿ. ಅದು ನಿಮ್ಗೆ ಒಳ್ಳೆ ಗುಣ, ಅದು ನಿಮ್ಗೆ ಒಳ್ಳೆ, ಅದು ಒಳ್ಳೆ ಕೆಲಸ. ಅದು ಆದ್ರಿಂದ ನಮ್ಗೆ ಈಗ ಪ್ಯಾಸೆಂಜರ್ ಅಂತ ಇರೋದೇನಕ್ಕೆ? ನಿಮ್ ಕೆಲಸ ನಮ್ಗೆ. ನೀವು ಫುಡ್ ಡೆಲಿವರಿ ಮಾಡ್ತೀರಾ, ನೀವು ಮಾಡಿ, ಹೌದು ಒಳ್ಳೇದು. ಈಗ ನನ್ಗೆ ಯಾರಾದ್ರು ಸರ್ ಅಲ್ಲಿಂದ ಬರ್ಬೇಕಾದ್ರೆ ಒಂದ್ ಜಾಗ ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಹೋಗಿ ಊಟ ತಗೊಂಡ್ ಹಂಗೆ ಬಂದ್ಬಿಡಿ ಸರ್, ಮನೇಲಿ ಯಾರು ಇಲ್ಲ, ನಾನು ಊಟ ಮಾಡ್ಕೊಂಡು ಹಂಗೆ ಓಡ್ಬಿಡ್ತೀನಿ, 2 ನಿಮಿಷ ವೆಯ್ಟ್ ಮಾಡಿ ಅಂತಂದ್ರೆ ವೇಟಿಂಗ್ ಚಾರ್ಜ್ ತಗೊಂತೀನೋ ತಗೊಳಲ್ವ ನನಗ್ ಬಿಟ್ಟಿರೋದು. ಆದ್ರೆ ಅವ್ರು ಊಟ ಮಾಡ್ಕೊಂಡ್ ಬರ್ಲಿ ಅಷ್ಟೊತ್ತಲ್ಲಿ. ಅವರು ನಮ್ ತರ ಜನ ತಾನೆ, ಜೀವನ ಮಾಡ್ಲೇಬೇಕು ತಾನೆ, ಹೊಟ್ಟೆಪಾಡಿಗೆ ಬಂದಿರೋರು. ಸರ್ ಇನ್ನೊಂದು ಹೇಳ್ತೀನಿ, ಈ ನಾರ್ತ್ ಅವರೇ ಜಾಸ್ತಿ. ಹಿಂದಿ ಅವರು ನಾವು ಕನ್ನಡದಲ್ಲಿ ಮಾತಾಡ್ಸಿದ್ರೆ ಹಿಂದಿ ಮೇ ಬೋಲೋ, ಹಿಂದಿ ನೈ ಆತ. ನಮ್ ಕರ್ನಾಟಕದಲ್ಲಿ, ನಮ್ ಬೆಂಗಳೂರಲ್ಲಿ ಹಿಂದಿ ನಾವು ಹಿಂದಿ ಮಾತಾಡ್ಬೇಕಂತ ಸರ್. ನನ್ಗೂ ಹೇಳ್ತೀನಿ ಕೇಳಿ, ನನ್ಗೂ 5 ಭಾಷೆ ಬರುತ್ತೆ. 5 ಭಾಷೆ ಬಂದ್ರು ನಾವ್ ತುಂಬಾ ಪ್ರಾಮುಖ್ಯತೆ ಕೊಡೋದೇ ನಮ್ ಕನ್ನಡ. ಆಟೋದವರೆಲ್ಲ ಕೊಡೋದೇ ಕನ್ನಡ. ಹೌದೌದು ಅಲ್ವರಾ? ಅದನ್ನ ಮೇನ್ ಬೇಕು, ಬೆಳಿಬೇಕು. ನಾವು ಹೋಗಿ ಅವ್ರ ಜಾಗದಲ್ಲಿ ಬೆಳಿತಾ ಇಲ್ಲ ಸರ್, ಅವ್ರು ಬಂದು ಈ ಜಾಗದಲ್ಲಿ ಬೆಳಿತಾ ಇದಾರೆ. ಏನಿಗೆ ಬೆಳಿತಾ ಇದಾರೆ? ಅವ್ರ ಜಾಗದಲ್ಲಿ ತಿನ್ನಕ್ ಅನ್ನ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅಲ್ವಾ? ಮಳೆ ಬರ್ತಾ ಇದೆಯೋ ಈ ನೋಡಿ. ನಾನು ಹೇಳ್ತೀನಿ ಕೇಳಿ ಸರ್, 96 ಇಂದ ನಾನು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಆಟೋ ಆಮೇಲೆ ಕಾರು, ಇಲ್ಲಿಗ್ ಬರೋರು ಯಾರು ವಾಪಸ್ ಹೋಗಲ್ಲ. ಇಲ್ಲಿಗ್ ಬರೋರು ಯಾರು ಇಲ್ಲಿಂದ ವಾಪಸ್ ಹೋಗಲ್ಲ. ಯಾಕಂದ್ರೆ ಇಲ್ಲಿಂದ ಗಾಳಿ, ಇಲ್ಲಿಂದ ಮಳೆ, ಇಲ್ಲಿಂದ ಚಳಿ, ಇಲ್ಲಿಂದ ಜನ. ನಾನ್ ನಿಮ್ಗೆ ಹೇಳ್ತೀನಿ ಸರ್, 5 ಭಾಷೆಯಲ್ಲಿ ಮಾತಾಡಿದ್ರು ಅಡ್ರೆಸ್ ಹೇಳಿಸಿ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ತಲುಪಿಸ್ತಾರೆ ನಮ್ ಜನ. ಅರ್ಥ ಆಯ್ತಾ ಸರ್? ಆಟೋ ಡ್ರೈವರ್ಗಳು ಆ ಜಾಗ ಯಾವ ಜಾಗಕ್ಕೆ ಹೋಗ್ಬೇಕು, ಅವ್ರು ಏನಾದ್ರು ಅಡ್ರೆಸ್ ಗೊತ್ತಿಲ್ವಾ, ಅವ್ರು ಭಯ್ಯ ಇದರ್ ಜಾನ ಕಿದರ್ ಜಾನ ಉದರ್ ಜಾನ ಇದರ್ ಜಾನ ಸೀದಾ ಜಾವ ಇಲ್ಲರ್ ಜಾವ. ಅದೇ ಅವ್ರ ಭಾಷೆಯಲ್ಲಿ ಹೋಗಿ ಹೇಳ್ತಾರ? ತಮಿಳ್ನಾಡಲ್ಲಿ ಹೇಳ್ತಾರ? ಆಂಧ್ರದಲ್ಲಿ ಹೇಳ್ತಾರ? ಅಲ್ಲಿ ಯಾರಿಗೂ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ ನಾರ್ತ್ ಅವ್ರಿಗೆ. ಇಲ್ಲೇ ಸರ್, ಅದಕ್ಕೆ ಇಲ್ಲಿಂದ ಜನ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಆಗ್ತಾರೆ ಸರ್. ಈಗ ಒಂದು ಪಬ್ಲಿಕ್ ಕಡೆಯಿಂದ ನಿಮ್ಮ ಮೇಲೆ ಒಂದು ಆರೋಪಗಳಿದೆ, ಏನಂತಂದ್ರೆ ಸರಿಯಾಗಿ ಮೀಟರ್ ಹಾಕೊಂಡು ಓಡಿಸಲ್ಲ, ಇಲ್ಲೇ ಹತ್ರ ಇರೋದಕ್ಕೆಲ್ಲ ಜಾಸ್ತಿ ಅಮೌಂಟ್ ಅನ್ನ ಕೇಳ್ತಾರೆ, ಈ ತರ ಎಲ್ಲ ಆಟೋದವ್ರು ನಡ್ಕೋತಾ ಇದ್ದಾರೆ ಅಂತಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್ ನಾನ್ ಹೇಳ್ತೀನಿ ಕೇಳಿ ಸರ್, ಪಬ್ಲಿಕ್ ಅನ್ನೋದಕ್ಕಿಂತ ನೀವು ಕೆಲವು ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ, ನಾವು ಓಲಾ ಊಬರ್ ಮಾಡ್ತೀವಿ, ರ್ಯಾಪಿಡೋ ಮಾಡ್ತೀವಿ, ಕೇಳಿದ್ರೆ 5 ರೂಪಾಯಿಂದ 10 ರೂಪಾಯಿ, 10 ರೂಪಾಯಿಂದ 15 ರೂಪಾಯಿ ಅಷ್ಟೇ ಕೇಳ್ಬೋದು. ಕೆಲವ್ರು ಜನ ಇದಾರೆ ನೀವ್ ಹೇಳ್ದಂಗೆ ಸೋಂಬೇರಿಗಳ ತರ ಇರ್ತಾರೆ. ಅವ್ರು ಆ ರೀತಿ ನಾವ್ ಹೇಳಕ್ಕೆ ಆಗಲ್ಲ. ಅವ್ರು ಕೇಳ್ಕೊಂತಾರೆ, ಅವ್ರು ಮಾಡ್ತಾರೆ ಆತರ ಅಲ್ವಾ? ಅಂತೋರಿಂದ ಎಲ್ಲಾ ಡ್ರೈವರ್ಗಳಿಗೂ ಕೆಟ್ಟ ಹೆಸರು ಅಂತ ಹೇಳ್ತಾ ಇದ್ರೆ ಸತ್ಯ. ಎಲ್ಲಾ ಡ್ರೈವರು ಕೆಟ್ಟ ಹೆಸರು. ಏನಕ್ ಮಾಡ್ಬೇಕು ಸರ್? ದುಡಿಮೆ ಮಾಡಿ. ಇವಾಗಂತೂ ಸರ್ ಡ್ಯೂಟಿ ಇಲ್ಲ ಒಪ್ಕೊಳ್ಳೋಣ, ಹೌದು, 2 ಅವರ್ ಜಾಸ್ತಿ ಎಫೆಕ್ಟ್ ಹಾಕೋಣ ಡ್ಯೂಟಿ ಮೇಲೆ, ಸಂಪಾದನೆ ಆಗುತ್ತೆ. ಭಗವಂತ ಕೊಡ್ತಾನೆ. ನಾನು ಇಲ್ಲಿಗೆ ಬಂದಿದ್ದೀನಿ, ಯಾವ್ದು ವಿಜಯನಗರನ, ಇಲ್ಲಿಗೆ ಬಂದಿದ್ದೀನಿ ನಾನು. ಇಲ್ಲಿಗೆ ಎಲ್ಲಿಂದ ಬಂದಿದ್ದೀನಿ? ಸಾರಿ, ಒರೈನ್ ಮಾಲಿಂದ ಬಂದಿದ್ದೀನಿ. ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ನಾನು ಹೊಟ್ಟೆ ಪಡೆ ಏನಾಗುತ್ತೆ? ಅಲ್ಲೇ ಇರ್ಬೇಕಾಗಿತ್ತು ಅಲ್ವಾ? ನನಗೆ ಏನ್ ಬೇಕು ಹಂಗಾರೆ ನಾನು 300 ಕೊಡಿ, 500 ಕೊಡಿ, 400 ಕೊಡಿ ಅಂತ ಕೇಳಕ್ಕಾಗುತ್ತಾ? ಯಾರೋ ಎಲ್ಲೋ ಇದಾರೆ ಅಂದ್ರೆ 100 ಒಂದ್ 2-3 ಇಲ್ಲ 10 ಜನ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಎಲ್ಲರೂ ಡ್ರೈವರ್ಗಳು ಅದೇ ತರ ಇಲ್ಲ, ಯಾರು ಆತರ ಇಲ್ಲ ಸರ್, ಯಾರು ಆತರ ಇಲ್ಲ ಸರ್. ಈಗ ನೀವು ಒಟ್ಟಾರೆ ಆಟೋ ಓಡಿಸೋದಾದ್ರೆ ಎಷ್ಟು ಡೈಲಿ ಎಷ್ಟು ಅವರ್ ಆಟೋ ಓಡಿಸ್ತೀರಾ ಒಂದು ದಿವಸಕ್ಕೆ ಲೆಕ್ಕ ಹಾಕೋದಾದ್ರೆ? ಸರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಆಟೋ ಎತ್ತುತ್ತೀರಾ? ಸರ್ ಬೆಳಿಗ್ಗೆ ನಾನು ಇವಾಗ್ಲೂ ಹೇಳ್ತೀನಿ ಕೇಳಿ, ಬೇಗ, ಯಾಕಂದ್ರೆ ಸುಸ್ತಾಗುತ್ತೆ ಸರ್, ವಯಸ್ಸಲ್ಲ. ಹೌದೌದು, ಸುಸ್ತಾಗುತ್ತೆ. ಬೆಳಿಗ್ಗೆ ಬೇಗ ಅಂದ್ರೆ ಒಂದು 6:30-7 ಗಂಟೆಗೆ ಎತ್ಕೊಂತೀವಿ. 7 ಗಂಟೆ ಅಂತಾನೆ? 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ. ಆ 7 ಗಂಟೆಯಲ್ಲಿ ಎಷ್ಟಾಗ್ಬೋದು?
ನಮ್ ಮನ್ಸಿಗೆ ಯಾವುದು ರೆಫ್ಯೂಸ್ ಮಾಡಿದ್ರ ದುಡಿಬೇಕಾರೆ ಎಷ್ಟಾಗ್ಬೋದು ಅದು ನಮ್ಗೆ ಗೊತ್ತಿಲ್ಲ, ಎಲ್ಲ ದೇವ್ರು ಅದು ಆ ತರ ಎಷ್ಟಾಗುತ್ತೋ ಅಷ್ಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 7 ಗಂಟೆ ಆಗುತ್ತೆ, 8 ಗಂಟೆ ಆಗುತ್ತೆ, 9 ಗಂಟೆ ಆಗುತ್ತೆ, ಆತರ. ಅಂದ್ರೆ ಏನ್ ಗೊತ್ತಾ, ನಮಗೆ ಈ ಮನೆಯಿಂದ ಫೋನ್ ಬಂತು ನೋಡಿ, ಈಗ ಸುಸ್ತಾಯ್ತು, ಸ್ವಲ್ಪ ಹೊತ್ತು ಮನ್ಗಿದ್ದು ರೆಸ್ಟ್ ತಗೊಂಡ್ವಿ, ಈಗ ತಿರ್ಗಾ ಸ್ಟಾರ್ಟ್ ಮಾಡ್ಬೇಕು. ಮೊಬೈಲ್ಗೂ ಕೆಲಸ, ನನ್ಗೂ ಕೆಲಸ. ಹೈವೇ ಪೀರಿಯಡ್ ಅಂದ್ರೆ ಗೊತ್ತು ಬಿಡಿ ಸರ್, ಯಾವಾಗ್ಲೂ 12 ಅವರ್ 10 ಅವರ್ ಗಾಡಿ ಓಡಿಸ್ಲೇಬೇಕಾಗುತ್ತೆ, ಸೊಂಟ ಪೇನ್ ಬಂದ್ಬಿಡುತ್ತೆ, ಮೈಕೈ ನೋವೆಲ್ಲ ಜಾಸ್ತಿ ಬರುತ್ತೆ ಸರ್. ಮಕ್ಕಳ ಜೀವನ, ಮಕ್ಕಳು ದೊಡ್ಡವರು, ಮಕ್ಕಳುಗಳಿಗೆಲ್ಲ ಅವ್ರಿಗೆ ಎಲ್ಲಿ ನೆಲೆ ಸೇರಿಸ್ಬೇಕು ಅಲ್ಲಿವರೆಗೂ ಸೇರ್ಸೋವರೆಗೂ ಅಪ್ಪ ಆದವನ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೇ ಅಪ್ಪ ಆದವನು ಶ್ರಮ ಬಿದ್ದೇ ಬೀಳ್ತಾರೆ. ಎಷ್ಟು ಜನ ಸರ್ ನಿಮ್ ಮಕ್ಕಳು? 2 ಮಕ್ಕಳು. ಗಂಡ್ ಮಕ್ಕಳ ಹೆಣ್ಮಕ್ಳು? ಒಂದು ಗಂಡ್ ಮಗ, ಒಂದು ಹೆಣ್ಮಗ. ಎಲ್ಲ ಎಷ್ಟೆಷ್ಟು ಉದ್ದ ಆಗಿದ್ದಾರೆ ಸರ್? ಮಗ ಈಗ ಡಿಗ್ರಿಗೆ ಹೋಗ್ತಾ ಇದ್ದ, ಬಿಟ್ಬಿಟ್ಟ. ಮಗಳು ಈಗ 9th ಹೋಗ್ತಾ ಇದ್ದ. ಮಾಡ್ಲೇಬೇಕು, ಮಕ್ಕಳು ವ್ಯವಸ್ಥೆ ಮಾಡ್ಲೇಬೇಕು. ಅಯ್ಯೋ, ಅಪ್ಪ ಅದನ್ನ ಮಾಡ್ಲೇಬೇಕು ಸರ್, ಇಲ್ಲ ಅಂದ್ರೆ ಅದಕ್ಕೆ ಇದು ಸಿಕ್ಕಲ್ಲ, ಮುಕ್ತಿ ಸಿಕ್ಕಲ್ಲ. ಆತರ ಸರ್. ಈಗ ನಮ್ಮ ವೀಕ್ಷಕರಿಗೆ ಒಂದೇ ಒಂದು ಕುತೂಹಲ ಇರುತ್ತೆ, ಆಟೋ ಹಿಂದೆ ಅಕಸ್ಮಾತ್ ನಾವು ಏನಾದ್ರು ಆಟೋ ಹಾಕೊಂಡ್ರೆ ಜೀವನ ಮಾಡ್ಬೋದಾ, ಎಷ್ಟು ಸಂಪಾದನೆ ಆಗುತ್ತೋ ಸ್ವಲ್ಪ ಗೊಂದಲದಲ್ಲಿದ್ದಾರೆ, ಎಷ್ಟು ಸಂಪಾದನೆ ಆಗುತ್ತೋ ಏನೋ ಅಂತ ಅವ್ರಿಗೆ ಗೊತ್ತಿಲ್ಲ ಐಡಿಯಾ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ, ಅಂದ್ರೆ ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಸಂಪಾದನೆ ಮಾಡ್ಬೋದು ಒಂದು ದಿವಸಕ್ಕೆ? ಸರ್ ನೋಡಿ, ಬೆಂಗಳೂರು ಎಷ್ಟು ದೂರ ಬೆಳೆಯಿತು ಅಷ್ಟು ದೂರನೂ ಆಟೋಗಳಿದೆ. ಡ್ಯೂಟಿ ಅಂತೂ ಇಲ್ಲ ಅಂತ ಹೇಳಂಗಿಲ್ಲ, ಡ್ಯೂಟಿ ಇರುತ್ತಾ ಸರ್? ಡ್ಯೂಟಿ ಪ್ರಾಮುಖ್ಯವಾಗಿ ಸಿಗ್ತಾ ಇರುತ್ತೆ. ನಾನು ಹೇಳ್ತೀನಿ ಕೇಳಿ, ಡ್ಯೂಟಿನ ರಫ್ಯೂಸ್ ಮಾಡ್ಬಾರ್ದು. ಕೈ ಬಾಡಿಗೆ ಸಿಗ್ತಾ, ಕೈ ಹಾಕಿದ್ರ ಹೋಗ್ಬೇಕು. ಆಮೇಲೆ ಇನ್ನೊಂದು, ರಾತ್ರಿ ಹೊತ್ತು ಸರ್, ರಾತ್ರಿ ಹೊತ್ತು ಶನಿವಾರ ಎಲ್ಲ ಶನಿವಾರ ಭಾನುವಾರ ನಾರ್ತೋರ ಜಾಸ್ತಿ, ಅವ್ರಿಗೆ OTP ಹೇಳಕ್ ಬಂದಿರಲ್ಲ. ಅಷ್ಟು ಅವರೆಲ್ಲ ಒಂದು ಹೇಳ್ಬೋದಾ, ಅಷ್ಟು ಡ್ರಿಂಕ್ಸ್ ಮಾಡಿರ್ತಾರೆ. ಅವ್ರು OTP ಹೇಳ್ಕೊಂಡ್ ಕುತ್ಕೊಂಡ್ಬಿಟ್ರೆ ಗಾಡಿಲಿ ನಮ್ಗೆ ಗೊತ್ತೇ ಆಗಲ್ಲ. ನಮ್ಗೇನ್ ಮ್ಯಾಪ್ ಎಲ್ಲಿದೆ ಅಲ್ಲಿದೆ, ಭಯ ಇದರ್ ಚೋಡ್ದೋ ಉದರ್ ಚೋಡ್ದೋ, ಉದರ್ ಕ್ಯೂನ್ ಚೋಡ ಇದರ್ ಕ್ಯೂನ್ ಚೋಡ, ನಮ್ ಕಿದರ್ ಆಗೇಯ, ಹಿಂಗೆ ಅಂತೆಲ್ಲ ಮಿಸ್ಬಿಹೇವ್ ಮಾಡ್ತಾರೆ. ಅದಕ್ಕೆ ನಾವ್ ಹೇಳ್ತಾ ಇದೀವಿ ಕೇಳಿ, ದುಡಿಯೋರು ಮನ್ಸಿಗೆ ದುಡಿದ್ರೆ ಜೀವನ ಮಾಡ್ಬೋದು. ನೈಟ್ ಯಾವಾಗ ಓಡಿಸಿದ್ದೀರಾ ಸರ್? ಒಂದು 12 ಗಂಟೆವರೆಗೂ? ತುಂಬಾ ದಿವಸ ನಾನು ನೈಟೇ ಓಡಿಸಿರೋದು. ಅಂದ್ರೆ ತುಂಬಾ ದಿವಸ ಅಂದ್ರೆ ಈಗ ಒಂದೂವರೆ ವರ್ಷದಿಂದ ಸ್ವಲ್ಪ ನೈಟೇ ಜಾಸ್ತಿ ಹೋಗಿರೋದು. ಓಕೆ ಸರ್. ನೈಟ್ ಓಡಿಸೋಂತ ಟೈಮಲ್ಲಿ ಯಾವಾದ್ರೂ ಅಹಿತಕರ ಘಟನೆ ನಡೆಯುವಂಥದ್ದು, ಅಂದ್ರೆ ಈಗ ರಾಬ್ರಿ ಅಂತದಾಗಿರ್ಬೋದು ಅಥವಾ ಕುಡ್ದಿ ಗಲಾಟೆ ಮಾಡೋದಂತಾಗಿರ್ಬೋದು, ಈ ತರ ಯಾವ್ದಾದ್ರು ಘಟನೆ ನಡೆದಿದ್ಯಾ ನಿಮ್ಗೆ? ಯಾವ್ದಾರು ನಡೆದಿದ್ಯಾ? ಇಲ್ಲ, ನಂಗೆ ಲೇಡೀಸ್ ಅವ್ರದೇ ಆಗಿದೆ. ಬಟ್ ನಮ್ಗೆ ಏನ್ ಗೊತ್ತಾ ಸರ್, ಈಗ ನಾವು ಡ್ರೈವರ್ ಆಗಿ ನಮ್ ಜವಾಬ್ದಾರಿ ಏನು, ಅವ್ರಿಗೆ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು ಅಲ್ಲಿಗೆ ಬಿಡ್ಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಸರ್, ಅವ್ರು ಏನೇ ಮಾತಾಡಿದ್ರು ಪರವಾಗಿಲ್ಲ, ಲೊಕೇಶನ್ ಹಾಕಿರ್ತಾರಲ್ವಾ ಅಲ್ಲಿ ತಗೊಂಡೋಗಿ ಬಿಡ್ಬೇಕು. ಎಷ್ಟೋ ಜನ ನಂಗೆ ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಭಯ ಇದರ್ ಆಗಿಯಾ ಉದರ್ ಆಗಿಯಾ, ಹೈಸ ಐಸ ವೈಸ ಐಸ ಅಂತ ಹೇಳ್ತಾ ಇರ್ತಾರೆ ಸರ್. ಇವಾಗ ಪೊಲೀಸ್ ಇಲಾಖೆಯಿಂದ ತುಂಬಾ ಚೆನ್ನಾಗಿ ಬಂದಿರೋ ಮಾಹಿತಿ ಏನ್ ಗೊತ್ತಾ, ಎಲ್ಲಾ ಕಡೆ ಕ್ಯಾಮ್ರಾ ಇದೆ, CCTV ಕ್ಯಾಮ್ರಾಗಳಿದೆ. ನಾವ್ ಏನೇ ತಪ್ಪು ಮಾಡ್ತೀವಿ ಅಂದ್ರೆ ನಮ್ಮನ್ನು ಹುಡುಕ್ತಾರೆ, ನಮ್ಗೇನ್ ಪನಿಷ್ಮೆಂಟ್ ಇದೆ ಅದ್ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಆಟೋ ಡ್ರೈವರ್ ಆದವನು ಅವ್ರನ್ನ ಕರೆಕ್ಟ್ ಆಗಿ ಎಲ್ಲಿ ಸೇರ್ಸೋ ಜಾಗದಲ್ಲಿ ಸೇರಿಸ್ಬೇಕು. ಅದಾದ್ಮೇಲೆ ಅವ್ರ ಇಷ್ಟ. ನಮ್ದು ಎಂಡ್ ಅಂತ ಬರುತ್ತೆ, ರೈಡ್ ಎಂಡ್, ಮುಗೀತು ಅಷ್ಟೇ. ಅದಾದ್ಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಏನಾಗ್ಬೇಕಾಗಿದೆ ಎಲ್ಲ ಅನುಭವಿಸ್ತೀವಿ ಬಿಡಿ ಸರ್. ಸರ್, ಈಗ ಎಲ್ಲರೂ ನೀವು ಒಂದು ಡ್ರಾಪ್ ಹತ್ರ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿರ್ತೀರಾ, ನಿಮ್ಮ ಟ್ರಿಪ್ ಎಂಡ್ ಆಯ್ತು, ಸೊ ಭಯ್ಯ ನಮ್ದು ಇದೆಲ್ಲ ಲೊಕೇಶನ್ ಬೇರೆ ಕಡೆ ಕರ್ಕೊಂಡೋಗಿ ಅಂತಾರೆ, ಅವಾಗ ಯಾವ ತರ ನೀವು ವ್ಯವಸ್ಥೆ ಮಾಡ್ತೀರಾ ಸರ್? ರಾತ್ರಿ ಹೊತ್ತು ಒಬ್ಬ ಮಾನವೀಯತೆ ಇರೋ ಡ್ರೈವರ್ ಅದನ್ನು ಎಲ್ಲಿ ಬಿಡ್ಬೇಕು ತೋರಿಸಿ, ಏನ್ 100 ಮೀಟ್ರಾ ಒಂದಿಂದು. ಈಗ ಸರ್, ನಾವು ಇಲ್ಲೇ ಬಿಟ್ಟಿದ ತಕ್ಷಣ ನನಗೆ ಇಲ್ಲೇ ಡ್ಯೂಟಿ ಸಿಗುತ್ತೆ ಅನ್ನೋದಿಲ್ಲ. ಇಲ್ಲ, ಕಾಲ ಮುಂದೆ ಹೋದ್ರೆ ಡ್ಯೂಟಿ ಸಿಗ್ಬೋದು. ಅವ್ರು ಸೇಫ್ ಆಗಿ ಒಟ್ಟಲ್ಲಿ ಅವ್ರ ಮನೆ ಹತ್ರ ಬಿಟ್ಬಿಡೋ ಉದ್ದೇಶ ನಿಮ್ದು ಅಷ್ಟೇ ಸರ್. ಹೋಗ್ಲಿ, ಸೇಫ್ಟಿಯಾಗಿ ಅವ್ರು ಆರಾಮಾಗಿ ಅವ್ರ ಮನೆ ಸೇರ್ಕೊಳ್ಳಿ, ನಮ್ಗೇನಾಗ್ಬೇಕಾಗಿದೆ. ಅಲ್ಲಿಂದ ನನ್ಗೇನಾದ್ರು ಭಗವಂತ ಏನೋ ಬರ್ದಿದ್ದ ಅಂದ್ರೆ ಅಲ್ಲಿಂದ ಒಂದು ಡ್ಯೂಟಿ ಬಿದ್ದೇ ಬೀಳುತ್ತೆ, ಸಿಗುತ್ತೆ. ಇಲ್ವಾ, ಇನ್ನ 1 ಕಿಲೋಮೀಟರ್ 1 ಕಿಲೋಮೀಟರ್ ಬರೋದ್ ಬನ್ನಿ. ರಾತ್ರಿ ಹೊತ್ತೇನ್ ಜನ ಓಡಾಡೋರು ಎಷ್ಟು ಎಲ್ಲಾ ಕಡೆ ಓಡಾಡ್ತಾರೆ, ಏನಿಲ್ಲ ಅಂತಲ್ಲ. ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ದೂರ ಹೋಗ್ತಾ ಇರೋಣ ಖಾಲಿ. ಆದ್ರೆ ನಮ್ ಡ್ಯೂಟಿ ಏನಿದೆಯೋ ಅದನ್ನ ನಾವು ಮಾಡಿರ್ತೀವಲ್ಲ, ಕರೆಕ್ಟ್ ಆಗಿ ಮಾಡಿರ್ತೀವಿ, ಭಗವಂತ ಮೆಚ್ಚಬೇಕಲ್ವಾ, ಅದು ಸಾಕು. ಸರಿ ಸರ್. ಆಮೇಲೆ ನೀವು ಆಟೋನ ಇದು ಸ್ವಂತ ಓಡಿಸ್ತಾ ಇದ್ದೀರಾ ಅಥವಾ ಬಾಡಿಗೆ ಓಡಿಸ್ತಾ ಇದ್ದೀರಾ ಸರ್? ಇನ್ನ ಸಾಲ ಇದೆ ಒಟ್ಟಿನಲ್ಲಿ, ಸ್ವಂತ ಆಟ ಆದ್ರೆ EMI ಮಾಡಿಸ್ಕೊಂಡಿದ್ರೆ ಇನ್ನ ಸಾಲ ಇನ್ನ ಕಟ್ತಾ ಇದ್ದೀರಾ? ಇನ್ನ ಕಟ್ತಾ ಇದ್ದೀವಿ. ಎಷ್ಟು ವರ್ಷ? 5 ವರ್ಷ ಕಟ್ಬೇಕಾ ಸರ್? ಇಲ್ಲ ಸರ್, ಇನ್ನ 2 ವರ್ಷ 6 ತಿಂಗಳು ಕಟ್ಟಬೇಕು. ಅಂದ್ರೆ ನೀವು ಈಗ
ನೀವು ಹೊಸ ಆಟೋ ತಗೊಂಡು ಎಷ್ಟು ದಿವಸ ಆಯ್ತು ಸರ್, ಎಷ್ಟು ವರ್ಷ ಸರ್ ಆಯ್ತು? ಇದು ಜಾಸ್ತಿ ಇತ್ತು, ತಗೊಂಡ್ ತುಂಬಾ ದಿವಸ ಆಯ್ತು. ಆದ್ರೆ ಲಾಕ್ ಡೌನ್ ಅಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ, ಹಾ. ಅದರಿಂದ ಇನ್ನ ಕಷ್ಟ ಇದೆ ಸರ್. ಓಕೆ, ಎಷ್ಟು EMI ಬರುತ್ತೆ ಸರ್ ತಿಂಗಳು? ಸರ್ ನನ್ಗೆ ಈ ಆಟೋಗೆ ನಿಮ್ಗೆ ಆಟೋ ಇದು ಡ್ಯೂಟಿ ಬಿದ್ರೆ ಎತ್ಕೊಳ್ಳಿ, ಅಂತ ತೊಂದ್ರೆ ಇಲ್ಲ. ಪರವಾಗಿಲ್ಲ ನಾನು ಮುಗಿತೀನಿ, ಏನಿಲ್ಲ, ಎತ್ಕೊಳ್ಳಿ, ನೀವು ಡ್ಯೂಟಿ ಬಿದ್ರೆ ಎತ್ಕೊಳ್ಳಿ. ಪರವಾಗಿಲ್ಲ ಹೇಳ್ಬಿಡ್ತೀನಿ. ನೀವು ಆಮೇಲೆ ಎಡಿಟ್ ಮಾಡ್ಕೊಂತೀರಿ, ಅದನ್ನ ಮಾಡ್ಕೊಂತೀರಿ, ನೀವೀಗ ಬಿಟ್ಟಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಇನ್ನ ಸಾಲ ಇದೆ ಸರ್. ಒಂದೇ ಒಂದು ಹೇಳ್ತೀನಿ, ಸಾಲದ ಗಾಡಿ ಯಾರು ತಗೋಬೇಡಿ ದಯವಿಟ್ಟು. ಆಗಲ್ಲ, ಕಷ್ಟ ಐತೆ. ಒಂದು ಸರಿ ಬಂಡವಾಳ ಇದ್ರೆ ತಗೊಳ್ಳಿ ಅಂತ ಹೇಳ್ತಾ ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಅಮೌಂಟ್ ಅಂತ ಇದ್ರೆ ತಗೊಳ್ಳಿ, ಸ್ವಂತ ಗಾಡಿ ಸಾಲ ಅಂತೂ ಮಾಡ್ಕೊಂಡು ತಗೋಬೇಡಿ. ಓಹೋ, ಅದನ್ನ ನಾನು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ. ಅದು EMI ಎಷ್ಟು ಬರುತ್ತೆ ಹೇಳ್ಬಿಡಿ ಸರ್ ಅದೊಂದು. ಸರ್ ಈಗ ಹೊಸ ಗಾಡಿಗೆ ಒಂದ್ ರೇಟ್ ಇದೆ, ಹಳೆ ಗಾಡಿಗೆ ಒಂದ್ ರೇಟ್ ಇದೆ. ನಾನು ಇದಕ್ಕಷ್ಟು ಎಷ್ಟು ಕಟ್ತಾ ಇದ್ದೀನಿ ಅಂದ್ರೆ 6800 ಆಯ್ತು, 7000 ಕಟ್ತಾ ಇದ್ದೀನಿ. ಹತ್ರ 7000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಪ್ರತಿ ತಿಂಗಳು ಕಟ್ಬೇಕು. ಓಹೋ, ಅರ್ಥ ಆಯ್ತಾ? ಆತರ. ಆಮೇಲೆ ಸರ್ ಇದೊಂದು ಫೈನಲ್ ಆಗಿ ಹೇಳಿಲ್ಲ, ಎಷ್ಟು ನೀವು ಅರ್ನಿಂಗ್ಸ್ ಸಂಪಾದನೆ ಎಷ್ಟು ಮಾಡ್ತೀರಿ ಅನ್ನೋದು ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ. ಎಷ್ಟು ಒಬ್ಬ ಆಟೋ ಡ್ರೈವರು ಎಷ್ಟು ಸಂಪಾದನೆ ಮಾಡೋದು ಬೆಂಗಳೂರು ಸಿಟಿಲಿ ಅನ್ನೋದೊಂದು ಕುತೂಹಲ ಇದ್ದೇ ಇರುತ್ತೆ. ಒಂದು ದಿವಸಕ್ಕೆ ಒಬ್ಬ ಆಟೋ ಡ್ರೈವರ್ 400 ರೂಪಾಯಿ ಗ್ಯಾಸ್ ಹಾಕ್ಲೇಬೇಕು. 400 ರೂಪಾಯಿ ಗ್ಯಾಸ್ ಹಾಕಿದ್ರು ಸರ್? ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಕೇಳಿ. 400 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ ಅವ್ನ್ ಕಷ್ಟ ಬಿದ್ದು ದುಡಿದ್ರು 1300 ರೂಪಾಯಿನ ದುಡಿಬೋದು. 1300 ದುಡಿಬಹುದು. ತಿರ್ಗಾ ನಾಳೆ ಬೆಳಗ್ಗೆ 400 ರೂಪಾಯಿ 300-400 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು. ಹಂಗಿದೆ. ಸೈಕ್ಲಿಂಗ್ ನಡೀತಾ ಇರುತ್ತೆ. ಮಾಡ್ಬೇಕು, ಮಾಡ್ಲೇಬೇಕು, ಸೈಕ್ಲಿಂಗ್ ಮಾಡ್ಲೇಬೇಕು. ಅಷ್ಟು ಆತರ ಪರಿಸ್ಥಿತಿ ಇದೆ. ಈಗ ಒಂದು 400 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ ಅದ್ರಲ್ಲಿ 1000-1300 ಸಂಪಾದನೆ ಮಾಡ್ಬೋದು. ಆ ಖರ್ಚೆಲ್ಲ ಹೋಗಿ 1000 ರೂಪಾಯಿ ಮನೆಗೆ ತಗೊಂಡು ಹೋಗ್ಬೋದಾ ಸರ್ ನಿಮ್ ಪ್ರಕಾರ? ಖರ್ಚೆಲ್ಲ ಅಂತಂದ್ರೆ ಸರ್ ಒಂದ್ ಹೇಳ್ತೀನಿ, ನಿಮ್ಮ ಊಟದ್ದು ತಿಂಡಿದು ಏನಾದ್ರು ಸಪ್ರೇಟ್ ಏನಾರು ಹ್ಯಾಬಿಟ್ಸ್ ಇದ್ರೆ ಅದೆಲ್ಲ ಬಿಟ್ಟು 1000 ರೂಪಾಯಿ ಏನಾರು ಉಳಿಸ್ಬೋದಾ? ಗಾಡಿಗೆ ಡ್ರೈವಿಂಗ್ ಇದ್ದಾಗ ಯಾವ್ದು ಹ್ಯಾಬಿಟ್ಸ್ ಇಟ್ಕೋಬಾರ್ದು, ಹೇಳ್ತಾ ಇದೀನಿ. ಏನಪ್ಪಾ ಅಂದ್ರೆ ಅದ್ರ ಹ್ಯಾಬಿಟ್ಸ್ ಇತ್ತೆ ಅಂದ್ರೆ ಗಾಡಿ ಸ್ಟಾಪ್ ಮಾಡ್ಬಿಡಿ. ಓಕೆ, ಗಾಡಿ ನಿಲ್ಸ್ಬಿಡಿ, ಆಮೇಲೆ ಏನಾದ್ರು ಮಾಡ್ಕೊಳ್ಳಿ. ಆತರ ಸರ್, ಅಷ್ಟೇ. ಸರಿ ಸರ್, 1000 ಉಳಿಸ್ಬೋದಾ ಇಲ್ಲ 1200-300 ಉಳಿಸ್ಬೋದಾ ಸರ್? ನನ್ನ ಪ್ರಕಾರ ಹೇಳ್ತೀನಿ, ಒಬ್ಬ ಡ್ರೈವರ್ 1000 ರೂಪಾಯಿವರೆಗೂ ರೀಚ್ ಆಗಿಲ್ಲ ಅಂದ್ರೂ ಒಂದ್ 800 ರೂಪಾಯಿ ಮಾಡ್ಬೋದು. 800 ರೂಪಾಯಿ ಮಾಡ್ಬೋದು. ಮತ್ತೆ ನೀವು ಯಾವ ತರ ರಜಾ ಹಾಕ್ತೀರಾ ಸರ್? ಅಥವಾ ಈಗ ಸಂಡೇ, ಇವತ್ತು ಭಾನುವಾರ ಡ್ಯೂಟಿ ಬಂದಿದ್ದೀರಾ, ಸೆಂಟ್ರಲ್ ಯಾವಾಗಾರು ರಜಾ ತಗೋತೀರಾ ಹೆಂಗೆ ಸರ್? ಮನೆಯಲ್ಲಿ ಪ್ರೆಷರ್ ಇಲ್ಲ ಅಂದ್ರೆ ಒಂದ್ ದಿವಸ ರಜಾ ಹಾಕ್ಬೋದು. ಮನೆಯಲ್ಲಿ ಕಮಿಟ್ಮೆಂಟ್ ಜಾಸ್ತಿ ಇದ್ರೆ ರಜೆ ಕಡೆ ಗಮನ ಹೋಗಲ್ಲ. ಕಮಿಟ್ಮೆಂಟ್ ಅನ್ನೋದು ಮನ್ಸಲ್ಲಿ ಇರುತ್ತೆ, ಇರಬೇಕು, ದುಡಿಬೇಕು, ಹೋಗ್ಬೇಕು, ಕೆಲಸ ಮಾಡ್ಬೇಕು ಅನ್ನೋದು ಕೊರಿತಾ ಇರ್ತದ ಮನ್ಸಲ್ಲಿ. ಅದಕ್ಕೋಸ್ಕರ ಏನಾಗುತ್ತೆ, ಮನೇಲಿ ಇರಕ್ ಇಷ್ಟ ಆಗಲ್ಲ. ಯಾವುದೇ ಒಬ್ಬ ಕಷ್ಟ ಬೀಳೋ ವ್ಯಕ್ತಿ ಮನೇಲಿ ಇರಕ್ ಯಾವ್ದು ಇಷ್ಟ ಬೀಳಲ್ಲ. ನೀವು ನಿಂತ್ಕೊಳ್ಳಿ ಬೇಕಾದ್ರೆ, ಅದು ನಾನು ಓಪನ್ ಆಗಿ ಹೇಳ್ತೀನಿ. ಅವನಿಗೆ ಸಾಲ ಅನ್ನೋದು ಇದೆಯಲ್ಲ ಸರ್, ಅದು ಕೊರಿತಾ ಇದ್ದಾಗ ಮನೇಲಿ ಇದ್ರೆ ನೆಮ್ಮದಿ ಇರಲ್ಲ. ಸರಿ ಸರ್, ಆದಷ್ಟು ನಮ್ ಜೊತೆ ವಿಷಯನ ಶೇರ್ ಮಾಡ್ಕೊಂಡ್ರಿ, ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ಕೆ ಒಪ್ಪಿಗೆ ಕೊಟ್ರಿ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಿಮ್ ಹೆಸರು ಕೊನೆಯದಾಗಿ? ನನ್ನ ಹೆಸರು ರಾಜು ನಾಯಕ್ ಅಂತ ಸರ್. ತುಂಬಾ ಧನ್ಯವಾದಗಳು, ನಿಮ್ಮಿಂದ ಸ್ವಲ್ಪ ಸಹಾಯ ಆಯ್ತು. ಇರ್ಲಿ ಸರ್, ನಮ್ಗೆ ಆಟೋ ಡ್ರೈವರ್ಗಳಿಗೆ ಎಲ್ರಿಗೂ ಒಂದು ಒಳ್ಳೆ ಒಂದು ಹೆಲ್ಪ್ ಆದ್ರೆ ಸಾಕು. ಒಂದಷ್ಟು ಜನ ನೋಡಿದ್ರೆ ಏನೋ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊತಾರೆ ನಿಮ್ ಕಡೆಯಿಂದ. ಸರ್ ಡ್ಯೂಟಿ ಬಿದ್ರೆ ಹೋಗಿ, ತೊಂದರೆ ಇಲ್ಲ. ಆಯ್ತು, ನಮ್ದು ಮುಗೀತು, ಸಾಕು ಸರ್. ಇಂಟರ್ವ್ಯೂ ಕೊಟ್ರಿ, ನನ್ನ ಮಾತಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಒಂದು ಇಂಟರ್ವ್ಯೂ ಅನ್ನೋದು ಕೊಟ್ರಿ. ಸರಿ ಸರ್, ಆಯ್ತು, ಬರೋಣ.